ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಓಕೆ ಇದ್ದೀನಿ. ನೀವು ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ದಿನಗಳು ಉರುಳ್ತಾ ಇರತ್ತೆ. ನಾವು ನಾಳೆ ಹಾಗೆ, ನಾಳೆ ಹೀಗೆ, ನಾಳೆ ಅದು ಮಾಡ್ತೀನಿ, ನಾಡ್ದು ಇದು ಮಾಡ್ತೀನಿ ಅಂತೆಲ್ಲ ಪ್ಲಾನ್ಸ್ ಹಾಕೊಂಡಿರ್ತೀವಿ. ಆದರೆ ಎಲ್ಲ ಒಂದೊಂದು ದಿವಸ ಟುಸ್ ಅಂತ ಆಗ್ಬಿಡತ್ತೆ ಅಲ್ವಾ? ನಮ್ಮ ಕೈಯಲ್ಲಿ ಏನಿರತ್ತೆ? ಯಾವುದೂ ಇರಲ್ಲ. ನಾವು ಎಣಿಸಿದ್ದು ಯಾವುದು ಆಗತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಎಲ್ಲ ತಲೆ ಕೆಳಗೂ ಆಗ್ಬೋದು ಅಲ್ವಾ? ಈಗ ಇದ್ದಿದ್ದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೀಗೆ ಇರ್ತೀವಿ ಅನ್ನೋ ಒಂದು ಹೇಳಕ್ಕೂ ಬರುವುದಿಲ್ಲ. ಜೀವನ ಅನ್ನೋದೇ ಹಾಗೆ. ನಾನು ಏನೋ ಒಂದು ಸಮಯಗಳಿರತ್ತಲ್ಲ, ಕೆಲವು ಸಮಯ ಒಳ್ಳೆ ಸಮಯಗಳಿರತ್ತೆ, ಕೆಲವು ಹೆಂಗಿರತ್ತೆ, ಬೇಡ ಬೇಡ ಅಂದ್ರೂ ಬರತ್ತೆ. ನಮ್ಮ ಕೈಯಲ್ಲಿ ಇರಲ್ಲ ಅದು ಅಲ್ವಾ? ನೋವು ತಿನ್ನೋ ಕಾಲ ಅಂತಿರತ್ತೆ. ಹಿಂಗೆ ಬೇರೆ 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 ರೀತಿ ಉರುಳ್ತಾ ಇರತ್ತೆ ಕಾಲ. ಅದಕ್ಕೆ ತಕ್ಕನಾಗಿ ಅಡ್ಜಸ್ಟ್ ಹಾಕ್ಕೊಂಡು ಬದುಕೋದೆ ನಮ್ಮ ಜೀವನ ಅಷ್ಟೇ ಅಲ್ವಾ? ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಿನ್ನೆವರೆಗೆ ಸೂಪರ್ ಆಗಿದ್ದೆ, ಏನು ತೊಂದರೆ ಇರಲಿಲ್ಲ, ಆರಾಮಕ್ಕೆ ಇದ್ದೆ. ಏನಾಯಿತು ಅಂದರೆ, ನಿನ್ನೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು ನಮ್ಮ ಏರಿಯಾದಲ್ಲಿ. ಈಗಿನ್ನೇನು ಶ್ರಾವಣ ಮಾಸ, ಹಬ್ಬಗಳ ಸೀಸನು, ಹಬ್ಬಗಳು ಬರ್ತಾ ಇದೆ. ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಎಲ್ಲದಕ್ಕೆ ನಮ್ಮ ಕ್ಯಾಂಪಸ್ಸಲ್ಲಿ ನಾವು ಲೇಡೀಸ್ ಎಲ್ಲ ಸೇರಿ ಕೃಷ್ಣ ಜನ್ಮಾಷ್ಟಮಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಹಾಗೆ ಗಣೇಶ ಚತುರ್ಥಿಗೂ 2 ದಿನ ಹಾಡಿನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನನ್ನ ಸ್ಟೂಡೆಂಟ್ಸಿಂದ, ಲೇಡೀಸಿಂದ ಎಲ್ಲ ಪ್ರೋಗ್ರಾಮ್ ಇದೆ. ಅದರ ಪ್ರಾಕ್ಟೀಸು ಅದು ಇದು ಅಂತ ನಾನು ಫುಲ್ ಬ್ಯುಸಿಯಾಗಿದ್ದೆ ಫ್ರೆಂಡ್ಸ್. ಓಡಾಡ್ಕೊಂಡಿದ್ದೆ ಆಯ್ತಾ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಬರೋದು, ಮನೇಲಿ ಮಕ್ಕಳಿಗೆ ಮ್ಯೂಸಿಕ್ ಕ್ಲಾಸ್ ಮಾಡೋದು, ಮತ್ತೆ ಪ್ರಾಕ್ಟೀಸಿಗೆ ಹೋಗೋದು, ಹಾಡಿನ ಪ್ರಾಕ್ಟೀಸಿಗೆ ಹೋಗೋದು, ಹಿಂಗೆ ಫುಲ್. ನಿನ್ನೆ ಏನಾಯ್ತಂದ್ರೆ, ಹೋಗಿ ವಾಪಸ್ ಬರ್ತಾ ಇದ್ದೆ, ತುಂಬ ಮಳೆ ಇತ್ತು. ಛತ್ರಿ ಹಿಡ್ಕೊಂಡೋಗಿದ್ದೆ. ನಮ್ಮ ಕ್ಲಬ್ ಹೌಸಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ ನಾವು. ಹಾಗಾಗಿ ಮಳೆ ಜೋರಿತ್ತು. ಛತ್ರಿಲೇ ಬಂದೆ ಮನೆಗೆ. ಬಂದು ಕಾರಿಡಾರಲ್ಲಿ ಮನೆಯಿಂದ ಜಸ್ಟ್ ಬಾಗ್ಲ ಹೊರಗಡೆ ಚಪ್ಪಲಿ ತೆಗೆದು ಇನ್ನೇನು 4 ಹೆಜ್ಜೆ ಬಂದು ಯಜಮಾನರು ಮನೆ ಒಳಗಿದ್ರು. ಕಾಲಿಂಗ್ ಬೆಲ್ ಒತ್ತಬೇಕನ್ನುವಾಗ ಸುಯ್ ಅಂತ ಕಾಲು ಜಾರ್ಕೊಂಡು ಹೋಗಿ ಬಿದ್ದೆ. ನೋಡಿ, ಸಾಮಾನ್ಯಕ್ಕೆ ಅಲ್ಲ, ಟೈಲ್ಸೇ ಪುಡಿಯಾಗಬೇಕು ಆ ಥರ ಬಿದ್ದೆ. ಟೈಲ್ಸ್ ಅಂತೂ ಪುಡಿಯಾಗಲಿಲ್ಲ, ನನ್ನ ರಿಬ್ಬು ಕೈ ಪೂರ್ತಿ ಪುಡಿಯಾಗೋಯ್ತು ಫ್ರೆಂಡ್ಸ್. ನೋವು ಅಂದರೆ ಅದು ಹೇಗೆ ಬಿದ್ದೆ ಅಂದರೆ, ನಾನು ರಪಾ ಅಂತ ಕಾಲು ಅಲ್ಲಿವರೆಗೆ ಜಾರೋಯ್ತು. ಹಿಂಗೆ ಬಿದ್ದೆ. ಈ ಎಡ ಕೈ ಇದೆಯಲ್ಲ, ಪೂರ್ತಿ ನೆಲಕ್ಕೆ ಸರಿಯಾಗಿ ಜಪ್ತು. ಅದೇನಾಯಿತು, ಈ ಬೋನ್ ಇದೆಯಲ್ಲ, ಇದು ಹೋಗಿ ಈ ರಿಬ್ ಎಡಗಡೆ ಎದೆಗೂಡಿದೆಯಲ್ಲ, ಇಲ್ಲಿಗೆ ಸಿಕ್ಕಾಪಟ್ಟೆ ಹೊಡೆದು ಬಿಡ್ತು. ಏನಾಯ್ತಂತ ಗೊತ್ತಾಗಲಿಲ್ಲ ಒಂದು ಮೊಮೆಂಟ್ ನನಗೆ. ಅಂತೂ ಕಷ್ಟದಲ್ಲಿ ಎದ್ದು ಬೆಲ್ ಮಾಡಿದೆ. ಯಜಮಾನರು ಬಾಗಿಲು ತೆಗೆದ್ರು. ಅಲ್ಲೇ ಪಕ್ಕದಲ್ಲೇ ಶೂ ರ್ಯಾಕ್ ಎಲ್ಲ ಇತ್ತು. ತಲೆ ಗಿಲೆ ಹೊಡೆದಿದ್ರೆ 2 ಪೀಸು ತಲೆ. ಆದರೆ ದೇವ್ರ ದಯದಿಂದ ಅಷ್ಟೇ ಆಯಿತು. ಫುಲ್ ಪೇಯ್ನು. ಆಮೇಲೆ ಏನು ಮಾಡೋದು, ನೋಡೋಣ ರಾತ್ರಿವರೆಗೆ ನೋಡ್ತೀನಿ ಅಂದೆ. ಒಲಿನಿ ಹಚ್ಕೊಂಡೆ, ಆಮೇಲೆ ಬಿಸಿ ನೀರು ಶಾಖ ಕೊಟ್ಕೊಂಡೆ, ಆಮೇಲೆ ಒಂದು ಡೋಲೋ ಟ್ಯಾಬ್ಲೆಟ್ ತಿಂದು ಮಲಗದೆ ರಾತ್ರಿ. ಬೆಳಿಗ್ಗೆದ್ರು ಅದೇ ಕತೆ. ನೋವು ಅಂದರೆ ತಡಿಯೂ ನೋವೇ ಅಲ್ಲ. ಆಮೇಲೆ ಬಿಟ್ಟರೆ ಆಗಲ್ಲ ಇದು ಅಂತ ಹೇಳಿದ್ವಿ. ಸೀದಾ ಎದ್ಕೊಂಡು ನಾನು ಯಾವಾಗಲೂ ಹೋಗುವಂಥ ಫಿಸಿಷಿಯನ್ ಹತ್ರ ಹೋಗುವ ಫಸ್ಟು. ಅವ್ರು ನೋಡಿ ಬಿಟ್ಟು ಹೇಳ್ತಾರಲ್ವ, ಬೇಕಿದ್ರೆ ಆರ್ಥೋಪೆಡಿಕ್ ಏನಾದರೂ ಅವರೇ ಸಜೆಸ್ಟ್ ಮಾಡ್ತಾರೆ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋದರೆ ಡಾಕ್ಟ್ರು ಎಲ್ಲ ಥರದ ಟೆಸ್ಟ್ಗಳನ್ನು ಮಾಡಿದರು. ಎಕ್ಸ್ರೇ ಮಾಡಿ ನೋಡಿ ಬಿಡುವ, ಯಾಕಂದರೆ ಇಲ್ಲಿ ಡ್ಯಾಮೇಜ್ ಎಲ್ಲ ಆದರೆ ಮುಂದೆ ಕಷ್ಟ, ಅದೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗತ್ತೆ, ಅದಕ್ಕೆ ಮಾಡಿ ಬಿಡುವ ಅಂದರು. ಎಕ್ಸ್ರೇ ಎಲ್ಲ ಮಾಡಿದರು. ಎಕ್ಸ್ರೇಲಿ ಅಂತ ನಮಗೇನು ಗೊತ್ತಾಗಲ್ಲ ಬಿಡಿ, ಎಕ್ಸ್ರೇ ನೋಡಿದರೆ. ಅಂತೂ ಡಾಕ್ಟ್ರೇ ಅದನ್ನು ನೋಡಿಬಿಟ್ಟು ಎಕ್ಸ್ರೇಲಿ ಹೇಳಿದರು, ಇಲ್ಲ ರಿಬ್ಬಿಗೆಲ್ಲ ಫ್ರ್ಯಾಕ್ಚರ್ ಗಿಕ್ಚರ್ ಏನಾಗಲ್ಲ, ಫ್ರ್ಯಾಕ್ಚರ್ ಎಲ್ಲ ಈ ರಿಬ್ಬಿಗೆ, ನಮ್ಮ ಈ ಎದೆಗೂಡೆಲ್ಲ ಇಲ್ಲಿ ಫ್ರ್ಯಾಕ್ಚರ್ ಆದರೆ ಎಂತ ಮಾಡೋಕ್ಕಾಗತ್ತೆ, ಭಾರಿ ಕಷ್ಟ ಅಲ್ಲ. ಅಂತೂ ಇನ್ನೂ ಪೇಯ್ನ್ ಅಂದರೆ ತಡಿಯೂ ಪೇಯ್ನ್ ಅಲ್ಲ, ನೆಗಡಿ ಬೇರೆ ಒಂಚೂರಾಗಿದೆ, ಕೆಮ್ಮು ಬಂತಂದರೆ ಪ್ರಾಣನೇ ಹೋಗುತ್ತೆ ಆ ಥರ ಪೇಯ್ನು. ಡಾಕ್ಟ್ರು ನನಗೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟರು. ಆದರೆ ಪೇಯ್ನ್ ಕಿಲ್ಲರ್ 5 ದಿವಸ ಕೊಟ್ಟಿದ್ದಾರೆ, ಅಸಿಡಿಟಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಹಚ್ಚಕ್ಕೆ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಹಚ್ತಾ ಇದ್ದೇನೆ. ಬಟ್ ನೋವು ಮಾತ್ರ ಕಮ್ಮಿ ಆಗಲಿಲ್ಲ. ನಡಿಬೇಕಾದ್ರೆ ಹೀಗೆ ಮಾಡಿಕೊಂಡೇ ನಡಿಬೇಕು, ಸ್ಟ್ರೈಟ್ ನಡಿಯೋಕ್ಕೆ ಆಗೋದಿಲ್ಲ. ಈ ಥರ ಸ್ವಲ್ಪ ಬೆನ್ನಿಗೆ ಪಿಲ್ಲೋ ಇಟ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮ ಅನಿಸುತ್ತೆ. ಹಾಗಾಗಿ ಮನೆ ಒಳಗಿಂದ ಕಾಲೇ ಹೊರಗಿಡೋದಿಲ್ಲ. 4-5 ದಿವಸ ಫುಲ್ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದರಲ್ಲಿ ಕಮ್ಮಿ ಆಗ್ಬೋದು. ನನಗೆ ನಗು ಬರುತ್ತೆ. ಏನು
ನೋವು ತಿನ್ನುವ ಕಾಲ, ಬೀಳುವ ಕಾಲ, ಯಾಕೋ ನನಗೆ ಬೀಳುವ ಕಾಲ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಡಿಸೆಂಬರಲ್ಲಿ ವಿಯೆಟ್ನಾಂ ಹೋದವಾಗಲೂ ಸರಿಯಾಗಿ ಬಿದ್ದು ಏಟ್ ಮಾಡ್ಕೊಂಡು ಬಂದಿದ್ದೆ. ಅದನ್ನು ಏನು ಹೇಳೋದು ಅಂತ ಎಲ್ಲೂ ಹೇಳಕ್ಕೆ ಹೋಗಿರಲಿಲ್ಲ. ಚೆನ್ನಾಗಿ ಏಟ್ ಮಾಡ್ಕೊಂಡು ಬಂದಿದ್ದೆ. ತಪ್ಪಿ ಬಿದ್ದು ಕಾಲೆಲ್ಲ ಪ್ಯಾಂಟೆಲ್ಲ ಹರಿದು ಕಾಲೆಲ್ಲ ಪುಡಿ ಮಾಡ್ಕೊಂಡು ಬಂದಿದ್ದೆ. ಅದು ದೇವ್ರದಿಂದ ಅಷ್ಟರಲ್ಲೇ ಆಯಿತು. ಗಾಯ ಇಷ್ಟು ಎರಡೆರಡು ಗಾಯ 2 ಗಂಟಲಾಗಿತ್ತು. ವಾಪಸ್ ರಿಟರ್ನ್ ಆಗೋಕ್ಕೆ ಏರ್ಪೋರ್ಟಿಗೆ ಬಂದು ಇಳಿದು ಈ ಥರ ಮಾಡ್ಕೊಂಡು ಬಂದಿದ್ದೆ. ಹೋಗುವಾಗಲೇ ಆಗಿದ್ದರೆ ಅಲ್ಲಿ 10 ದಿವಸ ನೋಡೋಕ್ಕೂ ತಿರ್ಗೋಕ್ಕೂ ಕಷ್ಟ ಆಯಿತು. ಆ ಥರದ ಅನುಭವ ಆಯಿತು. ಈಗ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದೀನಿ. ಚಪ್ಪಲಿ ತೆಗೆದಿಟ್ಟು ಕಾರಿಡಾರಲ್ಲಿ ನಮ್ದು ಸ್ವಲ್ಪ ವೈಟ್ ಟೈಲ್ಸು, ಸ್ಮೂತ್ ಇದೆ ಟೈಲ್ಸು, ಜಾರತ್ತೆ ಅಂತ ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ದೀನಿ. ಆದರೂ ಸುಯೋ ಅಂತ ಜಾರಿ ಹೋಗಿ ಬಿದ್ದು ಈ ಅವಸ್ಥೆ ಆಯಿತು. ಬರ್ತಾ ಇರತ್ತೆ, ಬರುವುದೆಲ್ಲ ಬರಲಿ ಬಿಡಿ. ಏನು ಬರುತ್ತೋ ಫೇಸ್ ಮಾಡಬೇಕು. ನಮ್ಮ ಕೈಯಲ್ಲಿ ಇದೆಯಾ ಯಾವುದು ನಮ್ಮ ಕೈಯಲ್ಲಿ ಇಲ್ಲ. ಒಂದೊಂದು ಗಳಿಗೆ ಇರುತ್ತಲ್ಲ, ಬರ್ಕೊಂಡಿರತ್ತೆ. ನಿಂಗಿದು ನೋವು ತಿನ್ನುವ ಗಳಿಗೆ, ಇದನಿಗೆ ಒದ್ದಾಡುವ ಗಳಿಗೆ, ಇದನಿಗೆ ಖುಷಿ ಪಡುವ ಗಳಿಗೆ ಅಂತ ಬರ್ಕೊಂಡಿರತ್ತೆ ಅಲ್ವಾ? ಏನಂತೀರಿ? ನಾನು ಹಂಗೆ ನಂಬ್ಕೊಂಡಿರೋಳು. ಒಳ್ಳೆ ಟೈಮ್ ಬಂದಾವಾಗ ಸಖತ್ತು ಖುಷಿ ಪಡ್ಬೇಕಾ, ಎಂಜಾಯ್ ಮಾಡ್ಕೊಂಡು ಕಳೆದು ಬಿಡ್ಬೇಕು ನೋಡಿ ಫ್ರೆಂಡ್ಸ್. ಯಾಕಂದ್ರೆ ನಾಳೆ ಏನಂತ ಗೊತ್ತಿರೋದಿಲ್ಲ. ಇದೇ ಸಾಕು ನನಗೆ. ಈ ಬಿದ್ದು ಹೊಡೆತಕ್ಕೆ ಪುಡಿ ಪುಡಿ ಆಗಬೇಕಿತ್ತು ನನ್ನ ಬೋನೆಲ್ಲ. ಆ ಥರ ಬಿದ್ದಿದ್ದೆ ನಾನು. ಏನೋ ನೋವು ತಿನ್ನೋ ಗಳಿಗೆ ಬರ್ಕೊಂಡಿತ್ತು, ಅಷ್ಟರಲ್ಲೇ ಆಯಿತು ಅಂತ ದೇವರಿಗೊಂದು ದೊಡ್ಡ ಕೈ ಮುಗಿತೀನಿ ನಾನು. ಏನೋ ಅಷ್ಟರಲ್ಲೇ ಆಯಿತು. ಹಾಗೆ ಈ ಕಾಲಗಳು, ಈ ಮಳೆಗಾಲದಲ್ಲಿ ಹಾಗೆ ಅಲ್ವಾ? ಒಂದ್ಸಲ ಬಿಸಿಲು, ಒಂದ್ಸಲ ಮಳೆ, ಒಂದು ಡೈರೆಕ್ಷನಲ್ಲಿ ಗಾಳಿ ಬೀಸಿದ್ರೆ ಆ ಮಳೆ ನೀರೆಲ್ಲ ಕಾರಿಡಾರ್ಲು ಬಂದಿರುತ್ತೆ, ಯಾವಾಗಲೂ ಬರಲ್ಲ. ಹಿಂಗೆ ಏನೇನೋ ಇರತ್ತಲ್ವಾ? ಕಾಲಕ್ಕೂ ಬೈತೀವಿ ನಾವು. ಅಯ್ಯೋ ಈ ಬೇಸಿಗೆ ಕಾಲ ಬಂತಂದ್ರೆ ಏನಪ್ಪ ಈ ಥರ ಬಿಸಿಲು ಅಂತೇವೆ, ಚಳಿಗಾಲ ಬಂದರೆ ಚಳಿ 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 ಅಂತೇವೆ, ಮಳೆಗಾಲ ಬಂದರೆ ಈ ಮಳೆ ಒಂದು ಉಪದ್ರ ಏನು ತೊಂದರೆ ಕೊಡುತ್ತೆ, ಇಲ್ಲೆಲ್ಲ ನೀರು ಮಾಡುತ್ತೆ, ಅದರಿಂದ ಜಾರಿ ಬಿದ್ದೆ ನಾನು ಅಂತ ಬೈತೇವೆ. ಅದಕ್ಕೂ ಸರಿಯಾಗಿ KS ನರಸಿಂಹಸ್ವಾಮಿಯವರು ಒಂದು ಕವನ ಬರೆದಿದ್ದಾರೆ, ನಿಮಗೆಲ್ಲ ಕೇಳಿ ಗೊತ್ತಿರ್ಬೋದು. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿದ್ದು ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ಆಟ ಇನ್ನಿಲ್ಲ ಜೋಕೆ, ಇನ್ನಿಲ್ಲ ಜೋಕೆ. ಹಂಗೆ ಅಲ್ವಾ? ಯಾರನ್ನು ಮೆಚ್ಚಕ್ಕಾಗಲ್ಲ. ಆ ಕಾಲ ಸರಿ ಇಲ್ಲ, ಈ ಕಾಲ ಸರಿ ಇಲ್ಲ, ಮಳೆಗಾಲ ಸರಿ ಇಲ್ಲ, ಚಳಿಗಾಲ ಸರಿ ಇಲ್ಲ, ಬೇಸಿಗೆ ಕಾಲ ಸರಿ ಇಲ್ಲ ಅಂತ ಹಿಂಗೆ ಬಡ್ಕೊಳ್ತಿರ್ತೀವಿ ನಾವು. ಅದು ಯಾವುದು ಮಾಡಬಾರ್ದಪ್ಪ, ಯಾವುದನ್ನು ಬೈಬಾರ್ದು. ಅಕಸ್ಮಾತ್ ಆಗುವಂಥದ್ದಕ್ಕೆ ಕಾಲ ಏನು ಮಾಡತ್ತೆ? ಅಕಸ್ಮಾತ್ ಆಗುವಂಥದ್ದನ್ನು ಯಾರು ತಡಿಯಕ್ಕಾಗತ್ತೆ ಅಲ್ವಾ? ತಡಿಯಕ್ಕಾಗೋದಾದ್ರೆ ಈ ಭೂಮಿ ಮೇಲೆ ಯಾವುದೂ ಆಗ್ದಂಗೆ ಮಾಡ್ತೀವಿ ನೋಡಿ. ಉತ್ತರ ಕಾಶಿಲಿ ಯಾವ ಥರ ಸುನಾಮಿ ಥರ ಬೆಟ್ಟದಿಂದ ಆ ಥರ ಕ್ಲೌಡ್ ಬರ್ಸ್ಟ್ ಅಂತ ಹೇಳ್ತಾರೆ. ಏನು ಊರೇ ನಾಶ ಆಗಿ ಹೋಗಿದೆ. ಪ್ರಕೃತಿ ಮುಂದೆ ನಾವೇನೂ ಇಲ್ಲ. ನಮ್ಮ ಕೈಯಲ್ಲಿ ಏನಿದೆ? ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನಾವು ಹೇಳಕ್ಕೆ ನಾವು ಯಾರಲ್ವಾ? ಏನೂ ಅಲ್ಲ. ನಮ್ಮ ಟೈಮ್ ಸರಿ ಇರಲ್ಲ ಅಷ್ಟೆ. ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಈ ಥರದ್ದೆಲ್ಲ ನಡೆಯತ್ತೆ. ಹಾಗಾಗಿ ಸುಯ್ ಅಂತ ಜಾರಿ ಬಿದ್ದ ನೋವನ್ನು ಈಗ ಅನುಭವಿಸ್ತಾ ಇದ್ದೇನೆ. ನನ್ನ ಕೆಲಸಗಳನ್ನು ಸಾಧ್ಯ ಆಗುವಷ್ಟು ಮಾಡ್ಕೊಳ್ತಿದ್ದೇನೆ. ಮಾಡಲೇಬೇಕಲ್ವಾ? ಯಜಮಾನರು ಪಾಪ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ನಾನು ಅಡುಗೆ ಎಲ್ಲ ಮಾಡಿಟ್ರೆ ಪಾತ್ರೆ ತೊಳ್ಕೊಡೋದು, ಮನೆ ಕ್ಲೀನ್ ಮಾಡ್ಕೊಡೋದು ಎಲ್ಲದಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ಕೊಡ್ತಿದ್ದಾರೆ ನನಗೆ. ಅದರೊಳಗೆ ಇರಲಿ ಬಿಡಿ, ಬಂದದ್ದನ್ನು ಅನುಭವಿಸಲೇಬೇಕು. ಏನು ಬರುತ್ತೋ ಯಾವುದು ನಮ್ಮ ಕೈಯಲ್ಲಿ ಇಲ್ಲ. ಇಲ್ಲಿ ಏನಿದೆ? ಓದಕ್ಕಾಗತ್ತಾ? ಇಲ್ವಲ್ಲ. ಓದಕ್ಕಾಗಿದ್ರೆ ಎಲ್ಲ ಬುಕ್ಕಲ್ಲಿ ಬರೆದಿದ್ದನ್ನು ಇರೇಸರಲ್ಲಿ ಒರೆಸಿ ಬಿಟ್ಟು ಬದಲಾಯಿಸಿ ಬರಿತೀವಿ ನಾವು. ಹಾಗೆ ಇಲ್ಲಿ ಬರೆದಿದ್ದನ್ನು ಬದಲಾಯಿಸಿ ಬರೆಯೋಕ್ಕಾಗತ್ತಾ? ಆ ಇರೇಸರ್ ನಮ್ಮ ಹತ್ರ ಇಲ್ವಲ್ಲ ಅಲ್ವಾ? ಏನು ಬರೆದಿರ್ತಾರೋ, ಆ ಭಗವಂತ ಏನು ಬರೆದು ಕಳಿಸಿದಾನೋ ಅದನ್ನು ಅನುಭವಿಸಲೇಬೇಕು ನಾವು. ಹಾಗಾಗಿ ಬಂದ ನೋವು ಏನೇ ಇರಲಿ ಫೇಸ್ ಮಾಡೋದಷ್ಟೇ, ಅನುಭವಿಸೋದು ಅಲ್ವಾ? ಹಾಗಾಗಿ ನನಗೆ ದೊಡ್ಡ ವಿಡಿಯೋಗಳು ಯಾವುದು ಮಾಡೋಕ್ಕೂ ಆಗ್ತಾ ಇಲ್ಲ. ಸುಮ್ಮನೆ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದೆ. ಹಾಗೇನೆ ಮುಂದಿನ ವಾರದಿಂದ ಪುನಃ ಕೃಷ್ಣ ಜನ್ಮಾಷ್ಟಮಿ ಒಂದೊಂದೇ ಬರುತ್ತಲ್ವ. ಇನ್ನು ಕೃಷ್ಣ ಜನ್ಮಾಷ್ಟಮಿಗೂ ವಾಯ್ಸು ಸರಿ ಇಲ್ಲ, ನೆಗಡಿ ಬೇರೆ ಆಗಿದೆ. ಅದರೊಟ್ಟಿಗೆ ವಿಡಿಯೋಗಳನ್ನು ಮಾಡಬೇಕು ಎಲ್ಲ ಇದೆ. ಈ ಸ್ವರ ಪೂರ್ತಿ ಸರಿ ಇಲ್ಲ, ಆದರೂ ನಾನು ಬಿಡೋದಿಲ್ಲ. ಇದರಲ್ಲೇ ನಿಮ್ಗೆ ನಾನು ಹಾಡು ಖಂಡಿತ ಹಾಕ್ತೇನೆ. ಕಳೆದ ವರ್ಷ ಹಾಕಿದ್ದೆ ಕೃಷ್ಣ ಜನ್ಮಾಷ್ಟಮಿಗೆ. ಮಕ್ಕಳಿಗೆ 2 ಹಾಡು, ದೊಡ್ಡವರಿಗೆ 2 ಹಾಡು ಎಲ್ಲ ಕೊಟ್ಟಿದ್ದೆ. ಹಾಗೆ ಈ ವರ್ಷನೂ ಮಕ್ಕಳಿಗಾಗಿ 2 ಹಾಡು, ದೊಡ್ಡವರಿಗಾಗಿ 2 ಹಾಡು ಎಲ್ಲ ಬರುತ್ತೆ. ಕಾಯ್ತಾ ಇರಿ ಕೂತ್ಕೊಂಡು. ಈ ಸ್ವರದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಹಾಡು ರೆಕಾರ್ಡ್ ಮಾಡಿ ನಿಮ್ಗೆ ಹಾಕ್ತೀನಿ. ಹೀಗಿದೆ ನೋಡಿ ಪರಿಸ್ಥಿತಿ. ಯಾವುದು ಬಂದರೂ ಬರಲಿ ಬಿಡಿ, ಏಕೆ ಅದರ ಚಿಂತೆ ಅಲ್ವಾ?
ಬರುವುದೆಲ್ಲ ಬರಲಿ ಬಿಡಿ ಏಕೆ ಅದರ ಚಿಂತೆ ಅಂತ ಹಾಡಿದೆ ಹೇಳಿದ್ನಲ್ವ ಚನ್ನವೀರ ಕಣವಿಯವರದು. ಅದೇ ಥರ ನಾನು ಬರುವುದೆಲ್ಲ ಬರಲಿ, ಭಗವಂತನ ದಯೆ ಒಂದು ಇರಲಿ ಅಷ್ಟೆ. ಭಗವಂತನ ದಯೆ ಒಂದು ಇದ್ದರೆ ನಮಗೆ ಯಾವುದೇ ಬಂದರೂ ಸುಧಾರಿಸ್ಕೊಳ್ಳೋದು ಸುಲಭ. ಮತ್ತು ಯಾವುದೇ ತೊಂದರೆಗಳಾಗಲಿ, ನೋವುಗಳಾಗಲಿ, ಕಷ್ಟಗಳಾಗಲಿ ಮನುಷ್ಯನಿಗೆ ಬರದೆ ಇನ್ನು ಯಾರಿಗೆ ಬರತ್ರಿ? ಮರಕ್ಕೆ ಬರುತ್ತಾ? ಅಲ್ಲ, ಅದಕ್ಕೂ ಬರುತ್ತಂತೆ. ಮರ ಕಡಿಯುವಾಗ ಅದು ಕಣ್ಣೀರು ಹಾಕತ್ತಂತೆ. ಪಶು ಪಕ್ಷಿ ಪ್ರಾಣಿಗಳಿಗೂ ಎಲ್ಲ ಥರದ ನೋವು ಸಂಕಟ ಇದ್ದೇ ಇರುತ್ತೆ. ಪಾಪ ಮೂಕ ಪ್ರಾಣಿಗಳು, ಅವಕ್ಕೆ ಹೇಳ್ಕೊಳಕ್ಕೆ ಬರೋದಿಲ್ಲ ಅಲ್ವಾ? ನಾವು ಬಡ 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 ಅಂತ ಹೇಳ್ಕೊಳ್ತೀವಿ, ಅಷ್ಟೇ ಡಿಫರೆನ್ಸ್. ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯ ನೋವು ಇದ್ದೇ ಇರುತ್ತೆ. ಆದರೆ ನಮಗೆ ಮಾತಾಡುವಂತಹ ಬಾಯಿ ಕೊಟ್ಟಿದ್ದಾನಲ್ವ ಭಗವಂತ, ನಾವು ಹೇಳ್ಕೊಳ್ತೀವಿ ಅಷ್ಟೇ. ಮೂಕ ಪ್ರಾಣಿಗಳ ಪಾಪ ಹೇಳ್ಕೊಳ್ಳೋದಿಲ್ಲ, ಹಾಗೆ ಕಣ್ಣಲ್ಲಿ ನೀರು ಸುರಿಸ್ತಾವಷ್ಟೇ. ಈ ಥರದ್ದೆಲ್ಲ ಕಷ್ಟಗಳು ಅಲ್ವಾ ಎಲ್ಲರಿಗೂ ಇರುತ್ತೆ. ನಾವು ನಮ್ಮದೇ ದೊಡ್ಡದು ಅಂತ ಯೋಚನೆ ಮಾಡ್ತೀವಿ. ಏನು ಬಂದರೂ ಫೇಸ್ ಮಾಡಬೇಕು ಅನ್ನೋದು ನನ್ನ ಒಂದು ಭಾವನೆ ಅಷ್ಟೆ. ಹಾಗೆ ಒಂದು ಏಜ್ ನಂತರ ಈ ನೋವುಗಳು ಉಳ್ಕೊಂಡ್ಬಿಟ್ರೆ ಅದು ಹಾಗೆ ನಮ್ಮ ಫ್ರೆಂಡ್ಲಿಯಾಗಿ ನಮ್ಮ ಜೊತೆಗೆ ಅಂಟ್ಕೊಂಡೇ ಇದ್ಬಿಡತ್ತೆ. ಎಂತ ಮಾಡೋಕ್ಕಾಗತ್ತಲ್ವಾ? ಹಾಗಾಗಿ ನಾನು ಎಲ್ಲರಿಗೇನು ಹೇಳ್ತೀನಿ, ಬರುವುದೆಲ್ಲ ಬರಲಿ, ಎಲ್ಲರಿಗೂ ಭಗವಂತನ ದಯೆ ಇರಲಿ. ಸಣ್ಣದ್ರಲ್ಲೇ ಆಗೋಯ್ತಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋದಷ್ಟೇ. ಎಲ್ಲೋ ಮೂಳೆ ಮುರಿದು 3 ತಿಂಗಳು ಬೆಡ್ಡಲ್ಲಿ ಬಿದ್ಕೊಳ್ಳುವಾಗ ಆಗುವಂತಹ ಪರಿಸ್ಥಿತಿ ಆಗಿದ್ರೆ ಏನು ಮಾಡಬೇಕಿತ್ತು? ಸಣ್ಣದ್ರಲ್ಲೇ ಆಗೋಯ್ತಲ್ಲ, ನೋವು ತಿನ್ನುವ ಕಾಲ ಅಂತ ಸುಮ್ಮನೆ ಎದ್ಬಿಡ್ತೀನಿ ಅಷ್ಟೇ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅನ್ನೋರು ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.